ಅವಾಗೆಲ್ಲ ಸರ್ ಹಳೆ ನಮ್ ಕಡೆ ಗುಲ್ಬರ್ಗ, ರಾಯಚೂರು ಮತ್ತೆ ಬೀದರ್ ಈ ಕಡೆ ಎಲ್ಲ ದೊಡ್ಡ ದೊಡ್ಡದಾಗಿ ಮನೆ ಕಟ್ಟಿರ್ತಾರೆ. ಇವಾಗ ಅವ್ರ ಅಜ್ಜನ ಕಾಲದಲ್ಲಿ ವಾಸ್ತು ಪ್ರಕಾರನೇ ಕಟ್ಟಿರ್ತಾರೆ. ಬಟ್ ಇವಾಗ ರೀಸೆಂಟ್ ಆಗಿ ಅವರು ಮಕ್ಕಳೆಲ್ಲ ಬೇರೆ ಆದ್ಮೇಲೆ ಅದು ಸೈಡ್ ಅಲ್ಲಿ ಮಾಡ್ಕೊಂಡು ಇವಾಗ ಎಲ್ಲ ಬಿಟ್ಟು ಹೋಗ್ತಾರೆ. ಹೌದು, ಬಿಟ್ಟೋಗಿ ಮತ್ತೆ ಬೇರೆ ಕಟ್ಕೊಂತ ಇದಾರಲ್ಲ, ಕಟ್ಕೋತಾರೆ. ಅದೇ ವಾಸ್ತು ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ವರ್ಷ ಆದ್ರೂ ಆ ಮನೇಲಿ ಇದ್ರೆ ಏನು ಏಳಿಗೆ ಆಗೋದಿಲ್ಲ, ಮಳೆ ಬೆಳೆ ಸರಿಯಾಗಿ ಆಗಲ್ಲ, ಅಂದ್ರೆ ಬೆಳೆಗಳು ಸರಿಯಾಗಿ ಬರಲ್ಲ, ಬೆಳೆ ಬಂದರೂ ಮಳೆ ಬಂದು ಹೋಗುತ್ತೆ, ಹಾಳಾಗುತ್ತೆ. ಸೊ ಈ ಥರದ ಪ್ರಾಬ್ಲಮ್ಸ್ ಫೇಸ್ ಮಾಡಿ 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 ಅವ್ರಿಗೂ ಬೇಜಾರಾಗ್ಬಿಟ್ಟು ಒಂದು ವರ್ಷ 2 ವರ್ಷ 10 ವರ್ಷ ನೋಡ್ತಾರೆ. ಓಹೋ ಇದ್ಯಾಕೋ ನಮ್ಗೆ ಹೊಡಿತಾ ಇದ್ರಿ, ಮನೆ ಸರಿ ಇಲ್ಲ ಅಂತೇಳಿ ಅವ್ರಿಗೆ ಅರ್ಥ ಆಗಿ ಆಚೆಗೆ ಹೋಗಿ ಬೇರೆ ಇನ್ನೊಂದು ಮನೆ, ಹೊಸ ಮನೆ ಕಟ್ಕೊತಾ ಇದ್ದಾರೆ. ಈಗ ಆ ಕಡೆ ಎಲ್ಲ ಕಡೆ ಅಷ್ಟೇ, ಹುಬ್ಳಿ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ ಎಲ್ಲ ನಾನು ಫುಲ್ ಸುತ್ತಾಕಿದ್ದೀನಿ, ಎಲ್ಲ ರೌಂಡ್ ಹಾಕ್ತೀನಿ. ಸೊ ಅದರಿಂದ ಆ ಥರ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅರಿವು ಅರಿವು ಆಗೋತ್ತಿಗೆ 10 ವರ್ಷ ಆಗಿರುತ್ತೆ, ಜೀವನ ಮುಗಿದೋಗುತ್ತೆ. ಅಷ್ಟೊತ್ತಿಗೆ ಬೇಗ ಎಚ್ಚೆತ್ಕೋಬೇಕು. ಒಂದು ಎಷ್ಟೋ ನೋಡೋಕ್ಕಾಗಿಲ್ಲ. ಈಗ ಅಕ್ಕಿ ಬೆಂದಿದೆಯಲ್ಲ, ಒಂದು ಸುಮ್ಮನೆ ಹಿಂಗೆ ಕೈ ಇಟ್ಬಿಟ್ಟು ಒಂದೇ ಒಂದು ಇದ್ಕೊಂಡು ಸಾಕು. ಆ ಮನೆ ನಮ್ಗೆ ಆಗ್ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೀವು 1 ವರ್ಷ ಇದ್ದರೆ ಸಾಕು ಮನೇಲಿ ಗೊತ್ತಾಗುತ್ತೆ. ಈ ಮನೇಲಿ ನಾನು ಈ ವರ್ಷ ಸಕ್ಸಸ್ ಆಗಿದ್ದೀನ, ಫೇಲ್ಯೂರ್ ಆಗಿದ್ದೀನಿ, ನಾನು ಎಲ್ಲಿದ್ದೀನಿ, ಈ ಮನೆಗೆ ಬಂದಾಗ ಎಲ್ಲಿದ್ದೆ, ಮನೆಗೆ ಬಂದ ಮೇಲೆ ಹಿಂಗಾಗಿದ್ದೀನ ಅಷ್ಟೇ. 1 ವರ್ಷಕ್ಕೊಂದ್ಸಲಿ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಅಕೌಂಟಲ್ಲಿ ಏನು ಮಾಡಿದೆ ನಾನು, ಎಷ್ಟಾಯಿತು, ಎಷ್ಟು ಖರ್ಚಾಗಿದೆ, ಏನು ನೋಡ್ಕೊಂಡ್ರೆ ಮುಗಿದೋಯ್ತು ಮನೆ. ಹಂಗಲ್ಲ, ಎಲ್ಲರೂ ಗೊತ್ತಾಗಲ್ಲ. ಈ ವಾಸ್ತು ಅನ್ನೋದು ನಿಧಾನಕ್ಕೆ ಕೆಲಸ ಮಾಡ್ತದೆ, ಅದು ನಿಧಾನಕ್ಕೆ ಕತ್ತು ಕೊಯ್ದಂಗೆ ಕುಯ್ದುಬಿಡ್ತದೆ, ಅದು ಗೊತ್ತಾಗೋದಿಲ್ಲ ಅದು. ಸರ್ ಇವಾಗ ಹಂಗಂದ್ರೆ ನಿಮ್ಮ ಪ್ರಕಾರ ಇವಾಗ ಫಸ್ಟ್ ಪ್ರೊಸೀಜರ್ ಅಂತಂದ್ರೆ ಸೈಟ್ ಸೆಲೆಕ್ಷನ್ ಒಂದು, ಶುದ್ಧೀಕರಣ ಮಾಡೋದೊಂದು, ಆಮೇಲೆ ಪ್ಲಾನಿಂಗ್ ಹಾಕ್ಸೋದೊಂದು, ಇಷ್ಟು ಫಸ್ಟ್ ಪ್ರೊಸೀಜರ್ ಅಲ್ವಾ ಸರ್? ಹೌದು. ನೆಕ್ಸ್ಟ್ ಪ್ರೊಸೀಜರು ನಿಮ್ಮ ಮೀಡಿಯಾದಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀರಾ ಸರ್ ನೀವು? ಹೌದೌದು, ಎಲ್ಲ ತೋರಿಸ್ತೀವಿ. ಈಗ ಏನು ಮಾಡ್ತೀವಿ, ಸ್ಟಾರ್ಟಿಂಗ್ ಮಾರ್ಕಿಂಗ್ ಮಾಡೋದಂಗೆ, ಸೈಟ್ ಕ್ರಾಸ್ ಇದ್ದರೆ ಅದನ್ನು ಪಿಲ್ಲರ್ ಹಾಕುವಾಗ ಅದೆಲ್ಲ ಏನು ಮಾಡಬೇಕು ಅದೆಲ್ಲ ನಮ್ಮ ಇಂಜಿನಿಯರ್ ಪ್ಲಾನ್ ಮಾಡಿ ಅವ್ರು ಹೇಳ್ತಾರೆ. ಬಟ್ ಸೈಟು ಏನೋ ಭೂಮಿ ನಾವು ಕಟ್ಟೋಕ್ಕೆ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಬೇಕು. ಸಾಯಿಲ್ ಟೆಸ್ಟ್ ಶುದ್ಧೀಕರಣ ಆದಮೇಲೆ ಸಾಯಿಲ್ ಟೆಸ್ಟಲ್ಲಿ ಏನು ಅದು ಇಂಜಿನಿಯರ್ ಇದ್ರ ಪ್ರಕಾರ ಟೆಕ್ನಿಕಲಾಗಿ ಏನು ಮಾಡಬೇಕು ಅದು ಮಾಡ್ತಾರೆ. ಮಿಕ್ಕಿದ ವಾಸ್ತು ನಾವು ನೋಡ್ಕೊತೀವಿ. ಅದು ಕ್ರಾಸ್ ಆಗದಿರೋ ಡಿಜಿಟಲ್ ಸರ್ವೆ ಇದೆ. ಈಗ ಅದನ್ನು 90 ಡಿಗ್ರಿಗೆ ಡಿಜಿಟಲ್ ಸರ್ವೆಯವ್ರನ್ನ ಕರೆಸಿ ಅವ್ರನ್ನ ಮಾರ್ಕಿಂಗ್ ಮಾಡ್ತೀವಿ. ಪಿಲ್ಲರ್ಗಳೆಲ್ಲ ಒಂಚೂರು ಕ್ರಾಸ್ ಇರುತ್ತೆ 10% ತಿರುಗಿಸ್ಬೇಕು, ಅದನ್ನ ತಿರ್ಸ್ಕೊಂಡ್ಬರ್ಬೇಕು. ಸರ್ ಇವಾಗ ಇಲ್ಲಿ ಲೋಕಲ್ ಜನಗಳಲ್ಲಿ ಏನಂತ ಅಂದ್ರೆ ಮೇಸ್ತ್ರಿನೇ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಹೋಗ್ತಾರೆ, ಅವರೇ ಪ್ಲಾನಿಂಗು, ಅವರೇ ಸ್ಟ್ರಕ್ಚರಲ್ ಡೀಟೇಲಿಂದ ಕೊಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇಲ್ಲ, ಅವರೇ ಕೊಡಬಾರ್ದು, ಅವ್ರ ಕೆಲಸ ಅವ್ರು ಮಾಡಬೇಕು. ಈಗ ನನ್ನ ಕೆಲಸ ವಾಸ್ತು ಹೇಳೋದು, ವಾಸ್ತು ನೋಡೋದು, ಆಯಿತಾ? ಅದು ನನ್ನ ಕೆಲಸ. ನಾನು ಹೋಗ್ಬಿಟ್ಟು ಈಗ ಸ್ಟ್ರಕ್ಚರ್ ಹಾಕ್ತೀನಿ ಅಂದರೆ ಆಗುತ್ತಾ? ಹಂಗೆ ಮೇಸ್ತ್ರಿ ಕೆಲಸ ಮೇಸ್ತ್ರಿ ಮಾಡ್ಬೇಕಷ್ಟೆ. ಅವನೇ ಕಂಬಿಯವನು ಕರೆದ್ಬಿಟ್ಟು ಕಂಬಿಯವನೇ ಇಂಜಿನಿಯರ್ ಆಗ್ಬಿಡ್ತಾನೆ. ಈಗ ಬರೋ ಸ್ಟೀಲು ಸಿಮೆಂಟು ಅಷ್ಟು ಸ್ಟ್ರಾಂಗ್ ಇಲ್ಲ ಹಳೆ ಥರ. ಆವಾಗಂದರೆ ಸುಮ್ಮನೆ ಬರೀ ಕಲ್ಲಲ್ಲೇ ಪಾಯ ಹಾಕಿ 4 ಫ್ಲೋರ್ ಕಟ್ಟಿದ್ದೀವಿ. ನಾನೇ ಕಟ್ಟಿದ್ದೀನಿ 4 ಫ್ಲೋರ್ 5 ಫ್ಲೋರ್. ಆವಾಗ 92ಅಲ್ಲಿ ಫಸ್ಟ್ ಇಂದಿರಾನಗರ ಬಂದಾಗ ವಿತೌಟ್ ಏನು ಪಿಲ್ಲರ್ ಏನೂ ಇಲ್ದಿರ 4ರಿಂದ 5 ಫ್ಲೋರ್ ಕಟ್ಟಿದ್ದೀವಿ. ಈಗಲೂ ಇತ್ತು ಬಿಲ್ಡಿಂಗ್ ಅದು, ವಾಲ್ ಬೇರಿಂಗ್ ಸ್ಟ್ರಕ್ಚರ್ಸ್. ವಾಲ್ ಬೇರಿಂಗ್ ಮೇಲೆ ಕಟ್ಟಿದ್ದೀವಿ. 5 ಫ್ಲೋರ್ ಕಟ್ಟಿದ್ದೀವಿ. ಫಸ್ಟ್ ನಾನು ಬೆಂಗಳೂರು ಬಂದಾಗ ಕಟ್ಟಿದ ಮನೆ ಅದು. ಸೊ ಆ ಥರ ಆವಾಗ ಕಟ್ತಾ ಇದ್ವಿ. ಈಗ ಸಿಮೆಂಟು ಸರಿ ಇಲ್ಲ, ಈ ಬರೋ ಇಟ್ಟಿಗೆಗಳು ಸರಿ ಇಲ್ಲ, ಕಟ್ಟೋ ಕೆಲಸಗಾರರು ಸರಿ ಇಲ್ಲ, ಮಿಕ್ಸಿಂಗು ಸರಿ ಇಲ್ಲ. ಯಾಕಂದರೆ ಡೆಸ್ಟ್ ಹಾಕ್ತಾರೆ. ಈಗ ಡೆಸ್ಟ್ ಹಾಕಿದಾಗ ಸಿಮೆಂಟ್ ಎಷ್ಟು ಬಿಟ್ಟಿದೆ ಅಂತ ಗೊತ್ತಾಗೋದಿಲ್ಲ. ಮುಂಚೆ ಮರಳಿತ್ತು, ಮರಳು ಸಿಮೆಂಟು ಮಿಕ್ಸ್ ಆದಾಗ ಅದು ಕಲರ್ ಚೇಂಜ್ ಆಗೋದು ಗೊತ್ತಾಗ್ತಾಯಿತ್ತು ನಮಗೆ. ಎಷ್ಟು ಹಾಕ್ತಾ ಇದ್ದಾರೆ ಪ್ರೊಫೆಷನ್ ಅಂತ ಒಂದ್ಸಲ ಮರಳು ಕಾಣಿಸ್ತಾ ಇದೆಯಾ, ಇಲ್ಲ ಸಿಮೆಂಟು ಕಾಣ್ತಾ ಇದೆ ಅಂತ. ಇವಾಗ ಡೆಸ್ಟ್ ಹಾಕೋದ್ರಿಂದ ಸಿಮೆಂಟು ಅದೇ ಕಲರು, ಡೆಸ್ಟು ಅದೇ ಕಲರು, ನಿಮ್ಗೆ ಕಾಣಿಸೋದಿಲ್ಲ ಪ್ರೊಫೆಷನ್ ಏನಾಗ್ತಾ ಇದ್ದಾರೆ ಅಂತ. ಈಗ ನೆನ್ನೆ ಒಂದು ಮೋಲ್ಡ್ ಹಾಕಿದ್ವಿ, ಅಲ್ಲಿ ಕಾಯ್ಕೊಂಡಿದ್ದೀವಿ ನಾವು ಗ್ಯಾಂಗ್ ಹತ್ರ. ಯಾಕೆಂದರೆ ಅದು ದೊಡ್ಡದು ತಿರುಗೋ ಮಿಷಿನ್ ಇರುತ್ತಲ್ಲ, ಆ ಮಿಷಿನ್ಗೆ 3 ಬಾಂಡ್ಲಿ ಹಾಕ್ಬೇಕು. ದೊಡ್ಡದು ಸವಾರಿ ಥರ ಹಾಕಿ 3 ಬಾಂಡ್ಲಿ ಸಿಮೆಂಟ್ ಹಾಕ್ಬೇಕು. ಒಂದ್ಸಲಿ ಚಿಕ್ಕದು ಹಾಕ್ಬಿಡ್ತಾರೆ ಲೇಡೀಸು, ಜೆಂಟ್ಸ್ ಏನೋ ದೊಡ್ಡದಾಗಿ ಹಾಕ್ಕೊಂಬರ್ತಾರೆ. ಅದು ವೇರಿಯೇಷನ್ ಆಗುತ್ತೆ. ಇನ್ನೊಂದ್ಸಲಿ 3 ಅವನೇ ಹಾಕ್ಬಿಡ್ತಾನೆ ಫುಲ್ ಗೋಪುರ ಹಾಕ್ಕೊಂಡು, ಅಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಅದಾಗಬಾರ್ದು ಅಂತ ನಮ್ಮ ಉದ್ದೇಶ. ಪರ್ಫೆಕ್ಟಾಗಿ ಆಗಬೇಕು. ಒಂದೊಂದ್ಸರಿ ಮರ್ತೋಗ್ಬಿಟ್ಟು 2 ಬಾಂಡ್ಲಿ ಹಾಕ್ಬಿಡ್ತಾರೆ, 1 ಬಾಂಡ್ಲಿ ಮಿಸ್ ಆಗ್ಬಿಡ್ತಾರೆ. 3 ಜನ ಇರ್ತಾರೆ, 3 ಬಾಂಡ್ಲಿ ಎತ್ಕೊಂಡು ಹೋಗೋಕ್ಕೆ. ಒಂದೊಂದ್ಸಲಿ ಒಬ್ರು ಯಾರೋ ಆಚೆಗೆ ಹೋದ್ರು, 2 ಬಾಂಡ್ಲಿ ಬೀಳುತ್ತೆ ಒಂದು ಇದಕ್ಕೆ ವೀಲ್ಗೆ. ಸೊ ಈ ಥರವೆಲ್ಲ ಸಣ್ಣ ಪುಟ್ಟವೆಲ್ಲ ಇರ್ತವೆ. ಅವೆಲ್ಲ ಇರೋದ್ರಿಂದ ಈಗ ಪಿಲ್ಲರ್ಸ್ ಹಾಕಿ ಇಂಜಿನಿಯರ್ ಪ್ಲಾನ್ ಪ್ರಕಾರನೇ, ಇಂಜಿನಿಯರ್ ಹೆಂಗೆ ಹೇಳಿದ್ರೆ ಹಂಗೆ ಮನೆ ಕಟ್ಟಿದ್ರೇ
ಸ್ವಲ್ಪ ದಿವಸ ಇರೋದು, ಇಲ್ಲಾಂದರೆ ಕಷ್ಟ. ಸರ್ ಇವಾಗ ನೀವು ಯಾವಾಗಲೂ ಹೇಳಿದ್ರಿ ಸೈಟ್ ತೊಗೋಬೇಕಾದ್ರೆ ಅಥವಾ ಮನೆ ಕಟ್ಟಬೇಕಾದ್ರೆ ನಮ್ಮ ಕರೀರಿ, ನಾವು ನಿಮ್ಗೆ ವಾಸ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸೈಟ್ ತೊಗೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ರು ಏನು ಅಂತಾರೆ, ಸೋಂಬಾರಿತನ, ಬಿಲ್ಡಿಂಗ್ ಯಾರು ಕಟ್ಟಿಸ್ತಾರೆ ಅಂದ್ಬಿಟ್ಟು ಕಟ್ಟಿರೋ ಬಿಲ್ಡಿಂಗ್ ತೊಗೊಂಡ್ಬಿಡ್ತಾರೆ. ಈಗ ಅದಕ್ಕೆ ನೀವು ಯಾವ ಥರ ಪ್ಲಾನ್ ಮಾಡ್ಕೊಡ್ತೀರಾ ಸರ್? ಸರ್ ಕಟ್ಟಿರೋ ಬಿಲ್ಡಿಂಗ್ ತಗೊಂಡ್ಬಿಟ್ರೆ ಏನೋ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಡ್ಬೋದು ಅಷ್ಟೇ. ಯಾಕಂದರೆ ಎಲ್ಲ ಪಾಪ ಅಷ್ಟು ಖರ್ಚು ಮಾಡಿರ್ತಾರೆ. ಏನು ತುಂಬ ಮೇಜರ್ ಮಿಸ್ಟೇಕ್ಸ್ ಇದ್ದರೆ ಸಣ್ಣ ಸಣ್ಣ ಮಾಡಿಕೊಟ್ಟು ನಾವು ತಗೊಳ್ಳೋಕೆ ಮುಂಚೆ ಕೇಳಿದ್ರು ಅದನ್ನು ಮಾಡಿಕೊಡ್ತೀವಿ. ತೊಗೊಂಡ್ಮೇಲೆ ಕೊಟ್ಟರು ರೆಡಿ ಮಾಡಿಕೊಡ್ತೀವಿ, ಅಂತ ತೊಂದರೆ ಇಲ್ಲ. ಸೊ ಬಟ್ ಅದು ಚೆನ್ನಾಗಿರ್ಬೇಕು. ಫಸ್ಟ್ ತಗೊಳ್ಳೋಕೆ ಮುಂಚೆನೇ ನೀವು ನೋಡಿ ತಗೊಳ್ಳಿ ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್. ಒಂದ್ಸಲಿ ನೋಡಿ ಕರೆಕ್ಟಾಗಿದೆಯಾ. ಅವನು ತಗೊಳ್ಳೋವಾಗ ಬಾಡಿಗೆ ಮನೆಗಳಲ್ಲಿ ಫಿಟ್ ಎಲ್ಲಿಟ್ಟಿದ್ದಾನೆ ನೋಡ್ಬೇಕು ಫಸ್ಟ್. ಫಿಟ್ ಒಂದ್ಸಲಿ ಕುಬೇರ ಮೂಲೆಯಲ್ಲಿ ಕೊಟ್ಬಿಡ್ತಾರೆ, ಒಂದೊಂದು ಸಲ ಈ ಸಂಪನ ಬಾಯಿ ಮೂಲೆ ಕೊಟ್ಬಿಡ್ತಾರೆ, ಒಂದೊಂದು ಸಲ ಅಗ್ನಿ ಮೂಲೆಯಲ್ಲಿ ಮೆಟ್ಲಾಕಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಕೊಟ್ಬಿಡ್ತಾರೆ. ಇಂಥವೆಲ್ಲ ಇದ್ದರೆ ದಯವಿಟ್ಟು ಮೂಲೆಗಳನ್ನು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಮೂಲೆಗಳು ಡಿಸ್ಟರ್ಬ್ ಆಗಬಾರ್ದು. ವಾಯು ಮೂಲೆ ಆಗಲಿ, ಕುಬೇರ ಮೂಲೆ ಆಗಲಿ, ದೇವ ಮೂಲೆ ಆಗಲಿ, ಅಗ್ನಿ ಮೂಲೆ ಆಗಲಿ ಡಿಸ್ಟರ್ಬ್ ಆಗಬಾರ್ದು. ಸೊ ಅದನ್ನು ಅದೇ ನೇಚರ್ನ ನೀನು ಡಿಸ್ಟರ್ಬ್ ಮಾಡಿದ್ರೆ ನಿನ್ನನ್ನು ನೇಚರ್ ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ವಾಸ್ತು. ನೇಚರ್ಗೆ ನೀನು ಏನೋ ಡಿಸ್ಟರ್ಬ್ ಮಾಡಿದ್ರೆ ನೇಚರ್ ನಿನ್ನನ್ನು ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ, ಮುಗೀತು. ಮೂರೇ ಅಕ್ಷರ ವಾಸ್ತು ಅಂದರೆ. ಸರ್ ಈಗ ಬೆಂಗಳೂರಲ್ಲಿ IT-BT ಸಾಫ್ಟ್ವೇರ್ ಉದ್ಯಮಿಗಳೆಲ್ಲ ಜಾಸ್ತಿ ಆಗಿದ್ದಾರೆ. ಅವ್ರಿಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಇವಾಗ ಅವ್ರಿಗೆ ಹೊರಗಡೆ ಎಲ್ಲಿ ಫಾರ್ಮ್ ಹೌಸ್ ಸಿಗುತ್ತೆ, ಯಾವ ಜಾಗದಲ್ಲಿ ಫಾರ್ಮ್ ಹೌಸ್ ಮಾಡಬೇಕು ಏನೋ ಗೊತ್ತಿರಲ್ಲ. ನೀವು ಅವ್ರಿಗೆ ಫಾರ್ಮ್ ಹೌಸ್ ಏನಾದರೂ ಇದು ಮಾಡೋ ಥರ ಮಾಡ್ತೀರಾ ಸರ್? ಕೊಡಿಸ್ತೀರಾ? ಎಲ್ಲರಿಗೂ ನಾನು ತುಂಬ ಒಂದು ವಿಡಿಯೋನೂ ಮಾಡಿದ್ದೀನಿ. ನೆಲಮಂಗಲ ಹತ್ರ ಒಂದು ಇದೆ, ಅದು ಒಂದು 8ರಿಂದ ಒಂದು 15ರಿಂದ 20 ಸೈಟ್ ಇದೆ. ನೆಲಮಂಗಲದಲ್ಲಿ 20 ಸೈಟ್ ಇದೆ. ಅಲ್ಲ 5 ಕುಂಟೆ ಇದು. ಸೊ ನನಗೆ ತುಂಬ ಜನ ಕೇಳ್ತಾರೆ, ಅಲ್ಲಿ ಅರ್ಧ ಎಕರೆ ಕೊಡಿಸಿ ಅದು ಕೊಡಿಸಿ. ನನಗೆಲ್ಲ ಬ್ರೋಕರ್ಸ್ ಅವರು ಇದ್ದಾರೆ ಪಾಪ, ಅವ್ರ ನಂಬರ್ ಕೊಡ್ತೀನಿ. ಜಾಗ ತೊಗೊಂಡ್ಮೇಲೆ ನನಗೆ ಸ್ಕೆಚ್ ಕೇಳ್ತಾರೆ, ನೀವೇ ಕಟ್ಕೊಡಿ ಅಂತಾರೆ. ಹಂಗೆ ಆನೆಕಲ್ ಹತ್ರ ಒಂದು ಕಟ್ತಾ ಇದ್ವಿ, ಅದು ಕನಕಪುರ ಹತ್ರ. ಅವ್ರು ಫುಲ್ ಹಳ್ಳಿ ಮನೆ, ಪೂರ್ತಿ ಹಳ್ಳಿ ಮನೆ. ಮಧ್ಯ ಬ್ರಹ್ಮಸ್ಥಾನ ಓಪನ್ನು, ಮಳೆ ಬೀಳೋ ಥರ ತೊಟ್ಟಿ ಮನೆ. ಮಾಲೂರು ಹತ್ರ ಒಂದು ತೊಟ್ಟಿ ಮನೆ, ಅದೊಂದು ಮಾಡ್ತಾಯಿದ್ವಿ. ಇನ್ನೊಂದು ಯಾರಿಗೋ ಮಾರ್ಕೊಟ್ಟಿವಿ, ಮಧುರವ್ರಿಗೊಂದು ಮಾಡ್ಕೊಟ್ಟಿದ್ವಿ, ಕುಂಡಿಗಲ್ ಅವ್ರಿಗೊಂದು ಮಾಡ್ಕೊಟ್ಟಿದ್ವಿ. ಆಮೇಲೆ ಬಳ್ಳಾರಿಯವ್ರಿಗೊಂದು ಮಾಡ್ಕೊಟ್ಟಿದ್ವಿ, ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದಾರೆ. ಸೊ ಇನ್ನೊಬ್ಬರು ಹಿಂಗೆ ಎಲ್ಲ ತುಂಬ ತೊಟ್ಟಿ ಮನೆಗಳನ್ನು ನಾವು ಮಾಡಿದ್ವಿ. ಆಮೇಲೆ ನಮ್ಮ ಈ ಮಿರಾಜ್ ಮಾಲ್ ಓನರ್ದೇ ದೊಡ್ಡ ಮನೆ, 1 ಎಕರೆ ತೊಟ್ಟಿ ಮನೆ ಮಾಡ್ತಾಯಿದ್ವಿ. ತಾವರೆಕೆರೆಯಲ್ಲಿ ದೊಡ್ಡ ಮನೆ, 1 ಎಕರೆಯಲ್ಲಿ ದೊಡ್ಡ ಬಡ್ಜೆಟ್ ಅದು. ಸೊ ಆ ಥರ ದೊಡ್ಡವೇ ಫಾರ್ಮ್ ಹೌಸ್ಗಳು ಜಾಸ್ತಿ ಮಾಡ್ತಾಯಿದ್ವಿ ನಾವು. ಸೊ ಅದರಿಂದ ನಮಗೆ ಹೆಸರೇ ಜಾಸ್ತಿ ಬರ್ತಾರೆ ಫಾರ್ಮ್ ಹೌಸಲ್ಲಿ ಜಾಸ್ತಿ. ಸೊ ನಮ್ಮದೇ ಕನ್ಸ್ಟ್ರಕ್ಷನ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ದೇವನಹಳ್ಳಿ ನಡೀತಾ ಇದೆ, ನಮ್ಮದು ಓನ್ ಕನ್ಸ್ಟ್ರಕ್ಷನ್. ಸೊ ಅಖಂಡ ವಾಸ್ತು ಕನ್ಸ್ಟ್ರಕ್ಷನ್ ಇದೆ, ಅಖಂಡ ವಾಸ್ತು ಪ್ಲಾನಿಂಗು ಇದೆ, ಎರಡೂ ಮಾಡ್ತಾಯಿದ್ವಿ. ಸೊ ಯಾರು ನೀವೇ ನಿಂತ್ಕೊಂಡು ಕಟ್ಕೊಡಿ ಸರ್ ಅಂದರೆ ನಾವು ಅವ್ರಿಗೆ ತಲೆಬಾಗಿ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಯಾಕೆಂದರೆ ಪ್ರತಿಯೊಂದು ವಾಸ್ತು ಅಂದರೆ ಒಂದೇ ಇಲ್ಲ, ತುಂಬ ಇರ್ತವೆ. ಪಾಯಿಂಟ್ ಟು ಪಾಯಿಂಟ್ ಒಂದೊಂದು ಬ್ರಿಡ್ಜ್ ಮೇಲೆ ಎಲ್ಲ ಫಿನಿಶ್ವರೆಗೆ ಮಾಡ್ಕೊಡ್ಬೇಕು. ಸೊ ಯಾರೋ ಮಿಸ್ಟೇಕ್ ಮಾಡಿಬಿಟ್ಟು ಆ ಫಿಟ್ನ ತೊಗೊಂಡೋಗಿ ಎಲ್ಲೋ ಇಕ್ತಾರೆ, ಮುಗೀತದ. ಮನೆ ಎಷ್ಟು ವಾಸ್ತು ಮಾಡಿದ್ರು ವೇಸ್ಟು. ಎಲ್ಲೆಲ್ಲಿ ಏನೇನು ಇರಬೇಕು ಕರೆಕ್ಟ್ ಜಾಗಗಳಲ್ಲಿ ಸೆಟ್ ಮಾಡಬೇಕು, ಅದು ವಾಸ್ತು ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.